ಭಾಳ ಇಂಪಾರ್ಟೆಂಟ್ ಏನು ನಾವು ತೀರ್ಮಾನ ಮಾಡಿದ್ದೇವೆ ಅಂತಂದರೆ, ಫಸ್ಟು ಒಂದು ನನ್ನ ವಿದ್ಯಾರ್ಥಿ ಯುವಕರು ಅನೇಕ ಸಂದರ್ಭದಲ್ಲಿ ಹೋದಾಗ ನಮ್ಮ ಹುಡುಗರುಗಳೆಲ್ಲ ಅವರ ಬಸ್ ಪಾಸ್ ಬಗ್ಗೆ ಮಾತಾಡ್ತಾಯಿದ್ರು. ಬರೀ ಹೆಣ್ಮಕ್ಳಿಗೆ ಮಾತ್ರ ಫ್ರೀಯಾಗಿ ಓಡಾಡೋದು ಬಿಟ್ಬಿಟ್ಟಿದ್ದೀರಾ, ನಾವೆಲ್ಲ ಏನಾಗಬೇಕು ಅಂಥೇಳಿ ಅವರೆಲ್ಲ ಗಲಾಟೆ ಮಾಡ್ತಾಯಿದ್ರು. ಅದಕ್ಕೆ ಇವತ್ತು ನಾವು ಅದಕ್ಕೊಂದು ಹೊಸ ಹೆಸರನ್ನು ಕೊಟ್ಟಿದ್ದೇನೆ. ಬಟ್ ಅದನ್ನು ಹೇಳ್ತೀನಿ, ನಾನು ಹೊಸ ಹೆಸರೇನು ಅನ್ನೋದು ನಿಮಗೆ ಅದು ಇನಾಗ್ರೇಟ್ ಮಾಡೋ ದಿನ ನಾನು ಹೇಳ್ತೀನಿ. ಸೊ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಯಾರೇ ಆಗಿರಲಿ ವಿದ್ಯಾರ್ಥಿಗಳು, ಸೊ ಕಾಲೇಜ್ವರೆಗೂ ಕೂಡ ಯಾರು ವಿದ್ಯಾರ್ಥಿ, ಕಾಲೇಜ್ ಇರ್ಬೋದು, PG ಇರ್ಬೋದು, PUC ಇರ್ಬೋದು, SLC ಇರ್ಬೋದು, ಎಲ್ಲ ಪಾಸ್ಗಳನ್ನು ಏನು ನಾವು ಕೊಡ್ತಾ ಇದ್ದೇವೆ, ಅದಕ್ಕೆ ಯಾರಿಗೂ ಕೂಡ ಚಾರ್ಜ್ ಮಾಡದೆ ಫ್ರೀಯಾಗೆ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸನ್ನು ಕೊಡ್ತೇವೆ. ಬಟ್ ಅವರು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಯಾಕೆಂದರೆ ಯಾರು ವಿದ್ಯಾರ್ಥಿಗಳನ್ನು ನಂಬಬೇಕಾಗ್ತದಲ್ಲ, ಸೊ ಅದಕ್ಕೆ ಐಡೆಂಟಿಫಿಕೇಶನ್ ಬೇಕಾಗ್ತದೆ. ಸೊ ಅದಕ್ಕೆ ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ನಾವು ಮಾತಾಡಿ ಅದಕ್ಕೊಂದು ಫ್ರೀ ಬಸ್ಸಸ್ ಎಲ್ಲ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸ್ ಯಾವುದೇ ಸ್ಟೂಡೆಂಟ್ಸ್ ಇರಲಿ ಅವ್ರಿಗೆ ಕೊಡಬೇಕು ಅಂತೇಳಿ ಇಸ್ ದಿ ಫಸ್ಟ್ ಡಿಸಿಷನ್. ಎರಡನೇದು ಉದ್ಯೋಗದ ಸಮಸ್ಯೆ. ಸರ್ಕಾರ ಈಗಾಗಲೇ 56,000 ಉದ್ಯೋಗ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಕರಿಬೇಕಾಯಿತು ನಾವು ಅರ್ಜಿ. ಕರೆಯೋಕ್ಕೆ ಕೆಲವು ಇಶ್ಯೂಸ್ ಮಧ್ಯೆ ಬಂತು, ಈಗ ಸೆಟ್ಲ್ ಆಗಿದೆ ಅದು. ಅದಕ್ಕೆ ಸದ್ಯದಲ್ಲೇ ಒಂದು ಕ್ಯಾಲೆಂಡರ್ ಕೂಡ ನಾವು ಯಾವತ್ತು ಕರಿತೀವಿ ಏನು ಅಂತೇಳಿ ಸದ್ಯದಲ್ಲೇ ಎಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ಅಷ್ಟೊತ್ತಿಗೆ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಕರೆದು ಪ್ರೋಸೆಸ್ ಯಾವ ರೀತಿ ಶುರು ಮಾಡ್ತೀರಾ, ಯಾವತ್ತು ನೀವು ನೋಟಿಫಿಕೇಶನ್ ಮಾಡ್ತೀರಾ ಅಂತೇಳಿ ಕ್ಯಾಲೆಂಡರ್ನ ನಿಮಗೆ ರಿಲೀಸ್ ಮಾಡ್ತೀನಿ ನಾನು. ಯಾಕೆಂದರೆ ಭಾಳ ಜನ ಸ್ಟೂಡೆಂಟ್ಸು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆಲ್ಲ ಎಷ್ಟೇ ಕೆಲಸ ಇದ್ರೂ, ಎಷ್ಟೇ ಹುದ್ದೆಗಳು ಖಾಲಿಗಿದೆ, ಅದಕ್ಕೆಲ್ಲ ಒಂದು ಕ್ಯಾಲೆಂಡರ್ನ ಅನೌನ್ಸ್ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಅದು ಕೂಡ ನಿಮಗೆ ತಿಳಿಸ್ತೀನಿ. ಈ ಮಧ್ಯದಲ್ಲಿ ನಮಗೆ ಉಳ್ತಿರೋಂಥದ್ದು, ನಮ್ಮ ಅನುಭವಕ್ಕಿರೋದು, ಈ ರಾಜ್ಯ ಭಾಳ ಶಕ್ತಿಶೀಲವಾದಂಥ ರಾಜ್ಯ. ಈಸ್ ಎ ಹ್ಯೂಮನ್ ರಿಸೋರ್ಸಸ್ ಕ್ಯಾಪಿಟಲ್ ಆಫ್ ದಿಸ್ ಕಂಟ್ರಿ. ಇದು ಇಡೀ ದೇಶ, ಇಲ್ಲಿ ದೇಶದಲ್ಲೇ, ಇಡೀ ನಮ್ಮ ಭಾರತದಲ್ಲೇ, ನಮ್ಮ ಕರ್ನಾಟಕದಲ್ಲಿ ಇರೋಂಥ ಹ್ಯೂಮನ್ ರಿಸೋರ್ಸಸ್ಸು ಇಡೀ, ಅದಕ್ಕೆ ನಮ್ಮದು ಇಷ್ಟು ಸ್ಟ್ರಾಂಗ್. ಎಷ್ಟು ನರ್ಸಸ್ನ ತಯಾರು ಮಾಡ್ತೀವಿ, ಎಷ್ಟು ಇಂಜಿನಿಯರ್ಸ್ ತಯಾರು ಮಾಡ್ತೀವಿ, ಎಷ್ಟು ಡಾಕ್ಟರ್ಸ್ ತಯಾರು ಮಾಡ್ತೀವಿ, ಬೇರೆ ಬೇರೆ ಪ್ರೊಫೆಸರ್ಸ್ ಇಂದ ಹಿಡಿದು ಎಲ್ಲ ರಂಗದಲ್ಲೂ ಕೂಡ ಇಲ್ಲಿ ನಾವು ಬರೀ IT-BT ಮಾತ್ರ ನಾನು ಮಾತಾಡ್ತಾ ಇಲ್ಲ. ಇಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ 13,000 ಇಂಜಿನಿಯರ್ಸ್ ಇದ್ದರೆ, ಕ್ಯಾಲಿಫೋರ್ನಿಯಾ ಸಿಲಿಕಾನ್ ವ್ಯಾಲಿಲಿ, ನಿಮ್ಮ ಬೆಂಗಳೂರು ನಗರದಲ್ಲೇ 26 ಲಕ್ಷ ಇದೆ. ಅಲ್ಲಿ 13 ಲಕ್ಷ ಇದೆ, ಇಲ್ಲಿ 26 ಲಕ್ಷ ಇದೆ. ಒಂದೇ ರೋಡಲ್ಲಿ 16 ಲಕ್ಷ ಇದೆ, ಔಟರ್ ರಿಂಗ್ ರೋಡಲ್ಲಿ. ಇದು ಅಫಿಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಅಂಥ ಶಕ್ತಿ ಈ ಬೆಂಗಳೂರು ನಗರದಲ್ಲಿ ಇದೆ. ಎಲ್ಲಿಂದ ಬಂದರು, ಹೇಗೆ ಬಂದರು, ಯಾರು ಬಂದಿದ್ದಾರೆ ಅನ್ನೋದು ಬೇರೆ ವಿಚಾರ. ಬಟ್ ನಾನು ಬರೀ IT-BT ವಿಚಾರ ನಾನು ಮಾತಾಡ್ತಾ ಇಲ್ಲ. ಇಲ್ಲಿ ಇವತ್ತು ನಾವು ಏನು ಯೋಚನೆ ಮಾಡಿದ್ದೇವೆ ಅಂತಂದರೆ, ಒಂದು ದೊಡ್ಡ ತೀರ್ಮಾನವನ್ನು ಮಾಡಿದ್ದೇವೆ. ಒಂದು ಪ್ರೈವೇಟ್, ನಮ್ಮ ಸರ್ಕಾರನೇ ಪ್ರೈವೇಟಲ್ಲಿ ಯಾರು ಇಲ್ಲಿ ಉದ್ಯೋಗವನ್ನು ಹುಡುಕ್ತಾ ಇದ್ದಾರೆ ನಮ್ಮ ಯುವಕರಿಗೆ, ಅವ್ರಿಗೆ ಅನುಕೂಲ ಆಗಬೇಕು. ಸೊ ಅದಕ್ಕೆ ಹಿಂದೆ ಎಲ್ಲ ಗೌರ್ಮೆಂಟಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತಿತ್ತು, ಮುಂದಕ್ಕೆ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್. ಸೊ ಯಾರೇ ಪ್ರೈವೇಟು ಉದ್ಯೋಗವನ್ನು ಪಡ್ಕೊಳ್ಬೇಕು, ಅವರು ಆಕರ್ಷಣೆ ಮಾಡಬೇಕು ಉದ್ಯೋಗಸ್ಥರನ್ನ ಅಂತ ಹೇಳಿ ಬಯಸ್ತಾರೆ. ಸೊ ಅವ್ರಿಗೆಲ್ಲ ಕೂಡ ಅವರು ನಮ್ಮಲ್ಲಿ ಎನ್ರೋಲ್ ಮಾಡಿ, ಯಾವುದಾದ್ರು ಒಂದು ಹಾಸ್ಪಿಟ್ಲ್ ಇರ್ಬೋದು, ಒಂದು ಹೋಟ್ಲ್ ಇರ್ಬೋದು, ಒಂದು ಬೇರೆ ಯಾವುದೇ ಇರ್ಬೋದು, ಯಾವುದೇ ರಂಗ ಇರ್ಬೋದು, ಬರೀ IT-BT ಒಂದೇ ಅಲ್ಲ, ಎಲ್ಲರೂ ಕೂಡ ಇಲ್ಲಿ ಅವ್ರದ್ದು ಎಷ್ಟು ಎಂಪ್ಲಾಯ್ಮೆಂಟ್ ಬೇಕು ಅನ್ನೋದು ರಿಜಿಸ್ಟರ್ ಮಾಡ್ಕೊಳ್ಬೇಕು. ವಿದ್ಯಾರ್ಥಿಗಳು ಒಂದು ಫೆಸಿಲಿಟಿ ಸೆಂಟರ್, ಅವ್ರಿಗೆ ಏನು ಬೇಕು, ಆ ಒಂದು ಕಂಪ್ನಿಗೆ, ಆ ಸಂಸ್ಥೆಗೆ ಯಾವ ರೀತಿ ಉದ್ಯೋಗ ಬೇಕು ಅನ್ನೋದನ್ನು ತಕ್ಕಂತೆ ಟ್ರೈನಿಂಗ್ ಕೂಡ ನಾವೇ ಮಾಡಿ, ನಾವೇ ಆ ಹುಡುಗರುಗಳನ್ನ ತಯಾರು ಮಾಡಿ, ಅದಕ್ಕೆ ತಕ್ಕಂಥ, ಈಗ ನಿಮ್ಮ ಮೀಡಿಯಾಗೆ ಯಾರಿಗಾರು ಬೇಕು ಅಂತಂದರೆ, ನಿಮ್ಮ ಮೀಡಿಯಾಗೆ ಯಾವ ರೀತಿ ಬೇಕು ಅನ್ನೋದನ್ನ, ನಿಮ್ಮ ಮೀಡಿಯಾಗೆ ಏನು ಬೇಕು ಅಂತೇಳಿ ಕೂಡ ಟ್ರೈನಿಂಗ್ ಮಾಡಿ, ಅಲ್ಲಿಂದನೇ ಅವ್ರಿಗೆ ಆಯ್ಕೆ ಮಾಡಿಕೊಂಡು, ನಾವು ವಿಲ್ ನಾಟ್ ಫೋರ್ಸ್ ದೆಮ್, ವಿಲ್ ಲೇರ್ನ್ ಫ್ರೀ. ಬಟ್ ಅದರಲ್ಲಿ ಕರ್ನಾಟಕ ರಾಜ್ಯದವ್ರಿಗೆ ಹೆಚ್ಚಿಗೆ ಪಾಲನ್ನು ಕೊಡಬೇಕಾಗ್ತದೆ. ನಮ್ಮ ಕರ್ನಾಟಕ ಕನ್ನಡಿಗರಿಗೆ ಮೆಜಾರಿಟಿ
ಅದನ್ನು ಎಷ್ಟು ಪರ್ಸೆಂಟು ಏನು ಪರ್ಸೆಂಟ್ ಅಂತೇಳಿ ಸ್ವಲ್ಪ ನಮ್ಮ ಸಂಸ್ಥೆಯನ್ನು ಕೂಡ ನಾವು ಕರೆಸಿ ಆಲ್ ನಮ್ಮ ಯಾರ್ಯಾರು ನಮ್ಮ FKCC ಇರ್ಬೋದು, ಬೇರೆ ನಮ್ಮ ಎಲ್ಲ ರಂಗದಲ್ಲಿರ್ಬೋದು, ಮೆಡಿಕಲ್ ಇರ್ಬೋದು, ಕಾಲೇಜಸ್ ಇರ್ಬೋದು, ಎಲ್ಲರೂ ಕೂಡ ಕರೆಸಿ ಅವನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಮಗೆ ನೀವು ಫೋರ್ಸ್ ಮಾಡ್ತಾ ಇದ್ದೀರಿ, ಅಲ್ಲಿ ಟೆಕ್ನಿಷಿಯನ್ ಸಿಗಲ್ಲ, ಹೊರಗಡೆಯಿಂದ ಬರ್ತಾ ಇದ್ದಾರೆ, ಇವೆಲ್ಲ ಕೂಡ ಬರ್ತದೆ. ಸೊ ಅವನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಆ ಪರ್ಸೆಂಟೇಜ್ನ ನಾವು ಫಿಕ್ಸ್ ಮಾಡ್ತೇವೆ. ಬಟ್ ದಿ ಗೌರ್ಮೆಂಟ್ ಈಸ್ ಕಮಿಟೆಡ್. ಈ ರಾಜ್ಯದ ಜನತೆಯ, ನಮ್ಮ ಯುವಕರು, ವಿದ್ಯಾರ್ಥಿಗಳು, ನಿರುದ್ಯೋಗಿಗಳಿಗೆ ಈ ಉದ್ಯೋಗದ ಸಮಸ್ಯೆ ಬಗೆಹರಿಸಬೇಕು. ಇಲ್ಲೂ ಕೂಡ ಉತ್ತಮವಾದಂಥ ಯುವಕರು, ಯಾರಿಗೂ ಏನು ಕಡಿಮೆ ಏನಿಲ್ಲ, ಬೇಕಾದ್ರೆ ಯಾವ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲೂ ಕೂಡ ಯಾವುದೇ ದೇಶಕ್ಕೂ ಕೂಡ ಬೇಕಾದ ಇಲ್ಲಿಂದ ಕೂಡ ಆಯ್ಕೆ ಮಾಡ್ಕೊಳ್ಳೋಂಥ ಒಂದು ಅವಕಾಶವನ್ನು ನಾವು ಅವ್ರಿಗೆ ಮಾಡಿಕೊಡ್ಬೇಕು ಅನ್ನೋದು ಇವತ್ತು ನಾವು ತೀರ್ಮಾನ ಮಾಡಿದ್ದೇವೆ. ಸೊ ಅದಕ್ಕೆ 60 days, ಇದು ಒಂದು ತಿಂಗಳ ಒಳಗಡೆ, 60 ದಿನ ಬೇಡ, ಒಂದು ತಿಂಗಳು ಸಾಕಲ್ಲ, ಒಂದು ತಿಂಗಳ ಒಳಗಡೆ ಒಂದು 3 ಜನ ನಮ್ಮ ಕ್ಯಾಬಿನೆಟ್ ಕೊಲೀಗ್ಸ್ಗೆ ನಾನು ಹೇಳಿದ್ದೇನೆ. ಅದ್ರ ಬಗ್ಗೆ ಕಂಪ್ಲೀಟ್ ಎಲ್ಲ ಮಾತಾಡಿ ಒಂದು ಇದನ್ನು ಮಾಡಬೇಕು ಅಂತೇಳಿ ಹೇಳಿದ್ದೇನೆ. ಸೊ ಒಂದು ತಿಂಗಳಷ್ಟೊತ್ತಿಗೆ ನಿಮಗೆ ನಾನು ಅದ್ರ ಡೀಟೇಲ್ನ ಯಾವ ರೀತಿ ಇರ್ತದೆ ಅಂತ ರಿಪೋರ್ಟ್ ಕೊಡ್ತಾರೆ. ಸೊ ಎಲ್ಲ ಮಧ್ಯೆ ಎಲ್ಲ ಇಂಡಸ್ಟ್ರಿಯಲ್ ಕ್ಯಾಪಿಟಲ್ಸ್ ಹತ್ರನೂ ಮಾತಾಡ್ತಾರೆ, ಆಲ್ ಬಿಸ್ನೆಸ್ ಕಮಿಟೀಸ್ ಅವ್ರತ್ತೆಲ್ಲ ಮಾತಾಡ್ತಾರೆ. ಮಾತಾಡ್ಬಿಟ್ಟು ನಾವು ಕೂಡ ಯಾವ ರೀತಿ ಮಾಡಬೇಕು, ನಾವು ಯಾವ ರೀತಿ ಪೋರ್ಟಲ್ನ ಮಾಡಬೇಕು, ಎವ್ರಿಥಿಂಗ್ ವಿಲ್ ಬಿ ಆನ್ಲೈನ್. ಇಲ್ಲಿ ಯಾವ ಇನ್ಫ್ಲುಯೆನ್ಸ್ ಇಲ್ಲ, ಏನಿಲ್ಲ. ಅವರು ಏನು ಬೇಕು ಅವರು ಕೇಳ್ತಾರೆ, ನಮ್ಮ ಹತ್ರ ಏನು ಲಾಟ್ ಇದೆ, ನಮ್ಮ ಹತ್ರ ಎಷ್ಟು ಯುವಕರಿದ್ದಾರೆ, ಎಷ್ಟು ಜನ, ಎಲ್ಲ ಕೂಡ ಅವರು ರಿಜಿಸ್ಟರ್ ಮಾಡ್ಕೊಳ್ಬೋದು. ಆ ಕ್ವಾಲಿಫಿಕೇಷನ್ ಪ್ರಕಾರ ಅದನ್ನು ಮಾಡೋ ರೀತಿಯಲ್ಲಿ ಒಂದು ಫೆಸಿಲಿಟೇಷನ್ ಸೆಂಟರ್ ಟೈಪು ಇದನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇದು ಮೂರನೇದು ಭಾಳ ಪ್ರಮುಖವಾದಂಥ ನನ್ನ ಕನಸಿನ ಒಂದು ಚಿಂತನೆ. 25 ವರ್ಷದಿಂದನೇ ಇದು ಭಾಳ ದೊಡ್ಡ ಆಲೋಚನೆ ಮಾಡಿದ್ದೆ, ತಮ್ಗೆಲ್ಲ ಗೊತ್ತಿರಬೇಕು. ಈಗ ಒಂದು 10,000 ಭಾರತ್ ಜೋಡೋ ಯುವಕ ಸಂಘಗಳನ್ನು ರಚನೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಪ್ರತಿ ಪಂಚಾಯತಿಗೂ ಒಂದೊಂದು ಯುವಕ ಸಂಘ. ಆ ಯುವಕ ಸಂಘದಲ್ಲಿ ಕನಿಷ್ಠ ಒಂದು 150ರಿಂದ 200 ಜನ ಇರ್ತಾರೆ. ಒಂದು ಪಂಚಾಯತಿ ಒಂದು ಸಂಘ. ಮಿಕ್ಕಿದ್ದು ಅರ್ಬನ್ನಲ್ಲಿ ಸುಮಾರು 6,000 ಪಂಚಾಯತಿ ಇದೆ. ಒಂದು 4,000 ಅರ್ಬನ್ಗಳಲ್ಲಿ, ವಾರ್ಡ್ಗಳಲ್ಲಿ ಇದನ್ನ ಸಂಘ. ಇದು ಸ್ಪೋರ್ಟ್ಸ್ಗೆ, ಕಲ್ಚರಲ್ಗೆ ಮತ್ತು ಅವ್ರದ್ದೇನೇ ಆದಂಥ ನಾಟಕಗಳಿರ್ಬೋದು, ಸಾಂಸ್ಕೃತಿಕಗಳಿರ್ಬೋದು, ಅವರ ನಾಯಕತ್ವವನ್ನು ಬೆಳೆಸ್ಕೊಳ್ಲಿಕ್ಕೆ ಮತ್ತು ಒಂದು ಕ್ರೀಡಾ ಮನೋಭಾವವನ್ನು ಇಟ್ಕೊಂಡು ಮತ್ತು ಎಲ್ಲ ಈಗ ನಮ್ಮ ಸೋಷಿಯಲ್ ಹಾರ್ಮನಿ ಇದನ್ನು ಅದಕ್ಕೋಸ್ಕರ ಭಾರತ್ ಜೋಡೋ ಯುವಕ ಸಂಘ ಅಂತ ಹೇಳಿ ಈ ಪ್ರಾರಂಭ ಮಾಡಬೇಕು ಅಂತೇಳಿ ಮಾಡಿದ್ದೇವೆ. ಸೊ ಆ ಒಂದು ಸಂಘಕ್ಕೆ ಸರ್ಕಾರ 10 ಲಕ್ಷ ರೂಪಾಯಿ ಕೊಡ್ತದೆ. ಆ 10 ಲಕ್ಷದಲ್ಲಿ ಅದನ್ನು ಯಾವ ರೀತಿ ನಡೆಸಬೇಕು, ಎಲ್ಲಿ ನಡೀತದೆ ಅಂತ ಹೇಳಿ ಅದಕ್ಕೆ ಎಲ್ಲ ಆ ಜಾಗಗಳೆಲ್ಲ ನಾವೆಲ್ಲ ಈಗ ನಮ್ಮ ತಲೆಯಲ್ಲೆಲ್ಲ ಇದೆ. ಅದು ಹಿಂದೆ ಎಲ್ಲ ನಾನು ಡಿಕ್ಲೇರ್ ಮಾಡಿದ್ದೆ ಅದನ್ನು. ಸೊ ಅದಕ್ಕೆ ಒಂದು ಇಟ್ ವಿಲ್ ಬಿ ಪ್ಯೂರ್ಲಿ ಸರ್ಕಾರ ಹಣ ಕೊಡ್ತದೆ. ಸೊ ಯೂತ್ ಕ್ಲಬ್ಸು ನಡೀತದೆ. ಸೊ ಅವರೆಲ್ಲ ಸಂಘಟನೆ ಆಗಿ ಅವರು ಆದಷ್ಟು ಬೇರೆ ಬೇರೆ ಚಟುವಟಿಕೆಗಳಿಗೆಲ್ಲ ಸ್ವಲ್ಪ ಹೋಗದೆ, ಸೊ ಈ ಆಟ ಪಾಠಗಳು ಮತ್ತು ನಮ್ಮ ಕಲ್ಚರ್ ಏನಿದೆ, ನಮ್ಮ ಇತಿಹಾಸ ಏನಿದೆ, ಅವೆಲ್ಲ ಕೂಡ ಅವರ ಹತ್ರಲ್ಲಿ ತೊಡಗಿಸ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಅವರ ನಾಯಕತ್ವವನ್ನು ಬೆಳೆಸ್ಕೊಳ್ಳಿ ಮತ್ತು ವಿಶೇಷವಾಗಿ ಅವರ ಏನು ಒಂದು ಗುಣಗಳಿದೆ, ಯಾವುದೇ ಕಲೆಯಲ್ಲಿರ್ಬೋದು, ಎಲ್ಲದರಲ್ಲೂ ಕೂಡ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಅವರ ಪ್ರತಿಭೆಗಳನ್ನು ಗುರುಸೋಂಥ ಅವಕಾಶ ಕೂಡ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಭಾರತ್ ಜೋಡೋ ಯುವಕ ಸಂಘ 10,000 ಸಂಘಗಳನ್ನು ರಚನೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಅದಕ್ಕೆ 10 ಲಕ್ಷ ರೂಪಾಯಿ ಒಂದು ಪಂಚಾಯತಿಗೆ, ಒಂದು ಸಂಘಕ್ಕೆ ಕೊಡಬೇಕು ಅಂತೇಳಿ. ಅಂದರೆ ಪಂಚಾಯತಿಲಿ ಒಂದು ಸಂಘ ಇರ್ತದೆ, ಅದನ್ನು ತೀರ್ಮಾನವನ್ನು ಇವತ್ತು ಮಾಡಿದ್ದೇವೆ. ಅದಕ್ಕೆ ನಾನು ಹೇಳಿದೆ ಇವೆಲ್ಲ ಸೇರಿ ಯುಗ ಇದು ಅಂತೇಳಿ. ಇನ್ನೊಂದು ದೊಡ್ಡ ಸಮಸ್ಯೆ ಕಾಡ್ತಾ ಇದೆ ನಿಮ್ಮೆಲ್ಲರೂ ಕೂಡ. ಭಾಳ ಜನಕ್ಕೆ ಬೆಂಗಳೂರು ನಗರದಲ್ಲಿ, ಹೊರಗಡೆ ಹಳ್ಳಿಯೆಲ್ಲ ನಮಗೆ ಕರೆಂಟ್ಗೆ ಈ ಸುಪ್ರೀಂ ಕೋರ್ಟು ಜಡ್ಜ್ಮೆಂಟ್ ಬಂದ್ಬಿಟ್ಟಿದೆ ಅಂತ
ಭಾಳ ಬೇರೆ ಬೇರೆ ಸ್ಟೇಟಲ್ಲಿ ಕೆಲವು ಡಿಸಿಷನ್ಸ್ ತೊಗೊಳಕ್ಕಾಗಿಲ್ಲ. ನಾವು 8 ಸತಿ ಸಿದ್ದರಾಮಯ್ಯವ್ರ ಸಂಪುಟದಲ್ಲಿ ಚರ್ಚೆ ಮಾಡಿದ್ರು. ನಾನು ಕೂಡ ಬೆಂಗಳೂರು ನಗರದ ಜವಾಬ್ದಾರಿ ತೆಗೆದುಕೊಂಡು ನಾನು ಕೂಡ ಚರ್ಚೆ ಮಾಡಿದೆ. ಸೊ ಭಾಳ ವೆರಿ ಲಿಮಿಟೆಡ್ ಹೋದೋ, ಬರೀ 30-40 ಕೊಟ್ಟು ನೋಡ್ದು. ಒಂದು 4 ಲಕ್ಷ ಅರ್ಜಿಗಳಿತ್ತು. ಇನ್ನೂ ಒಂದಷ್ಟು ಜನ ಎಲ್ಲ ಇದ್ದಾರೆ. ಸೊ ಅದಕ್ಕೇನಾದ್ರು ಮಾಡಿ ಬಗೆಹರಿಸ್ಬೇಕು ಅನ್ನೋದು ಕೂಡ ಇದೆ. ಇಡೀ ಹಳ್ಳಿಯಿಂದ ಎಲ್ಲ ಕೂಡ ಯಾರಿಗೂ ಹಳ್ಳಿಗಳಲ್ಲಿ ನೀರು ಸಿಗ್ತದೆ, ಕರೆಂಟ್ ಕೊಡ್ತಾ ಇಲ್ಲ. ಬೆಂಗಳೂರು ನಗರದಲ್ಲೂ ಕರೆಂಟ್ ಕೊಡ್ತಾ ಇಲ್ಲ. ಯಾಕೆಂದ್ರೆ ನಾವು OC ಇಲ್ಲ, CC ಇಲ್ಲದೆ ಯಾರು ಕೊಡೋಕ್ಕಾಗಲ್ಲ ಅನ್ನೋದು ಕೂಡ ಆಗಿದೆ. ಸೊ ಅದಕ್ಕೆ ಇವತ್ತು ಚರ್ಚೆ ಮಾಡಿದ್ದೇವೆ. ಸೊ ಅದಕ್ಕೆ 2500 ಅಡಿವರೆಗೂ 2500 ಒಂದು 20% ಆಚೆ ಈಚೆ ಇದ್ದರೂ ಕೂಡ 20% ಅದಕ್ಕೆ ಆಚೆ ಈಚೆ ಇದ್ರೂ ಕೂಡ ಸೇರಿಸಿ ಒನ್ ಟೈಮ್ 31ನೇ ತಾರೀಕು ಅಂದರೆ ಹೋದ ತಿಂಗಳು 31ನೇ ತಾರೀಕುವರೆಗೂ ಯಾರ್ಯಾರು ಕಟ್ಟಡಗಳನ್ನು ಕಟ್ಕೊಂಡಿದ್ದಾರೆ, ಅರ್ಜಿ ಹಾಕಿದ್ದಾರೆ, ಕಟ್ಕೊಂಡಿದ್ದಾರೆ ಅಂದರೆ ಈಗ ನಾನು ಅರ್ಜಿ ಹಾಕ್ಕೊಂಡು ಕಟ್ಟಿದ್ದೀನಿ ಅಂತ ಏನು ಇಲ್ಲದೆ ಅರ್ಜಿ ಹಾಕ್ಕೊಡೋದು ಅಲ್ಲ. ಎಲ್ಲರದ್ದು ಫೋಟೋ ವಿಡಿಯೋ ಎಲ್ಲ ಮಾಡಿಸ್ತೀವಿ. ಓವರ್ನೈಟ್ ಯಾರು ಮಾಡೋಕ್ಕಾಗಲ್ಲ. ಸೊ ದೇ ಹ್ಯಾವ್ ಟು ಅಪ್ಲೈ ವಿತ್ ಎ ಪ್ರಾಪರ್ ಫೋಟೋಗ್ರಾಫ್, ವಿಡಿಯೋಗ್ರಾಫ್, ಅದೆಲ್ಲ ನಮ್ಮ ಲೋಕಲ್ ಬಾಡೀಸ್ಗೆ ಅದಕ್ಕೆಲ್ಲ ನಾವು ತಿಳಿಸ್ತೇವೆ. ಈ ಗ್ರಾಮ ಪಂಚಾಯತಿ ಇರ್ಬೋದು, ಮುನ್ಸಿಪಾಲ್ಟಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, GBA ಇರ್ಬೋದು, ಎಲ್ಲೇ ಆಗಲಿ. ಸೊ ಅದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ವಿ. ಯಾಕೆಂದರೆ ನೀರು ಕೊಡಬೇಕಾದ್ದು ನಮ್ಮ ಡ್ಯೂಟಿ. ಎಲೆಕ್ಟ್ರಿಸಿಟಿ ಕೆಲವೆಲ್ಲ ಟೆಂಪ್ರರಿ ಕಲೆಕ್ಷನ್ಸ್ ತೆಗೆದುಕೊಂಡಿದ್ದಾರೆ. ಆ ದೃಷ್ಟಿಯಿಂದ ಅದನ್ನೆಲ್ಲ ಯಾವ ರೀತಿ ಒಂದು ಸರ್ಕಾರದ ಮಟ್ಟದಿಂದ ಇವತ್ತು ಅವ್ರಿಗೊಂದು ರಿಲೀಫ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇದಲ್ಲದೆ B2 ಏಕಾತ ಅದು ಒಂದು ದೊಡ್ಡ ಸಮಸ್ಯೆ. ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಆಂದೋಲನ ನಡೆಸ್ತಾ ಇದ್ದೀನಿ. ಇನ್ನು ಇದೇ ಟೈಮು. ಇದು ಇಡೀ ರಾಜ್ಯಕ್ಕೆ ವಿಸ್ತರಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಪಂಚಾಯತಿ ಇರ್ಬೋದು, ಮುನ್ಸಿಪಾಲ್ಟಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಇಡೀ ರಾಜ್ಯಕ್ಕೆ. ಸೊ ಎಲ್ಲ ಆಲ್ ಆರ್ ಎಲಿಜಿಬಲ್ ಪ್ರಾಪರ್ಟೀಸ್, ರೂರಲ್ ಅಂಡ್ ಅರ್ಬನ್, ಅವರೆಲ್ಲರೂ ಕೂಡ ಅದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶನ ಮಾಡಿ ಅವರ ದಾಖಲೆಗಳನ್ನು, ಯಾಕೆಂದ್ರೆ ನಮ್ಮದು ಭೂ ಗ್ಯಾರಂಟಿ 6ನೇ ಗ್ಯಾರಂಟಿ, ಸೊ ಅದಕ್ಕೆ ಗ್ಯಾರಂಟಿನ ನಾವು ಅವರ ಆಸ್ತಿಗಳು ಪಾಪ ಅವರೇ ಕಟ್ಕೊಂಡಿದ್ದಾರೆ. ನಮ್ದೆಲ್ಲ ಆಸ್ತಿ, ಅವ್ರದ್ದು ದುಡ್ಡು ಕೊಟ್ಟಿರೋದು. ಅದಕ್ಕೆ ನಾವು ಸರಿಯಾದ ರೀತಿ ದಾಖಲೆ ಮಾಡಿಕೊಟ್ಟು ಅವರ ಮುಂದಿನ ಪೀಳಿಗೆಗೆ ಒಂದು ಬ್ಯಾಂಕ್ ಲೋನ್ ತೆಗೆದುಕೊಳ್ಳಿಕ್ಕೆ, ಮತ್ತೊಂದಕ್ಕೆ ಅವ್ರ ಮಕ್ಕಳಿಗೆ ಹಂಚಲಿಕ್ಕೆ, ಇನ್ನೊಂದಕ್ಕೆ ಏನೇ ಆಗಲಿ ಮಾಡಲಿಕ್ಕೆ ಅದಾಗಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಇದೊಂದು ಭಾಳ ವಿಚಾರ. 6ನೇದು 6th ಡಿಸಿಷನ್ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂಗೆ. ನೀವೆಲ್ಲ ಭಾಳ ಟೀಕೆ ಮಾಡ್ತಾ ಇರ್ತೀರಿ. ನಾವೆಷ್ಟೇ ಮಾಡಿದ್ರು ಎಷ್ಟೇ ಸಾಲದು. ಅದಕ್ಕೆ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ ರಸ್ತೆಗಳನ್ನು ಡಾಂಬರೀಕರಣ ಮಾಡಲಿಕ್ಕೆ, ಯಾಕೆಂದರೆ ಕೆಲವೆಲ್ಲ ನಮ್ಮ MLAಗಳು ಮೇನ್ ರೋಡ್ ಕೊಟ್ಟಿದ್ದೀರಿ, ಇದನ್ನ ಹಾಕಿದ್ದೀರಿ, ನೀವು ಕಾಂಕ್ರೀಟ್ ಹಾಕ್ತಾಯಿದ್ದೀರಿ, ಮಧ್ಯ ರೋಡ್ಗಳೆಲ್ಲ ಹೋಗ್ಬಿಟ್ಟಿದೆ, ವಾರ್ಡ್ ರೋಡ್ ಹೋಗ್ಬಿಟ್ಟಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ನನ್ನ ಹತ್ರ. ಸೊ ಅದಕ್ಕೆ ಇವತ್ತು 2,000 ಕೋಟಿ ರೂಪಾಯಿನ ಸೊ ಎಲ್ಲ ಎಕ್ಸಿಸ್ಟಿಂಗ್ ಪ್ರೋಗ್ರಾಮ್ ಬಿಟ್ಟು, ಈಗೇನು ನಡೀತಾ ಇದೆ ಅದನ್ನು ಬಿಟ್ಟು ಹೊಸದಾಗಿ ಈ GBA BDA ವ್ಯಾಪ್ತಿಯಲ್ಲಿ ಎಲ್ಲ ರಸ್ತೆಗಳು ಕೂಡ 2,000 ಕೋಟಿ ರೂಪಾಯಿ, ಸುಮಾರು ಎಷ್ಟು ಕ್ಷೇತ್ರ ಇದೆ ತಮ್ಗೆ ಗೊತ್ತಿದೆ, ಎಷ್ಟು ವ್ಯಾಪ್ತಿ ಗೊತ್ತಿದೆ ತಮಗೆಲ್ಲ. ಸೊ BDA ಏರಿಯಾನು ಸೇರಿ GBA ಏರಿಯಾನು ಸೇರಿ 2,000 ಕೋಟಿ ರೂಪಾಯಿನ ಬರೀ ರೋಡ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನೊಂದು 3-4 ತಿಂಗಳಲ್ಲೇ ಅದಕ್ಕೆ ಮಾಡಬೇಕು ಅಂತೇಳಿ ಒಂದು ಡಿಸಿಷನ್ನ ನಾವು ತೆಗೆದುಕೊಂಡಿದ್ದೇವೆ. ಸೊ ಹೀಗೆ ಕೂಡಲೇ ಇವತ್ತು ಕ್ಯಾಬಿನೆಟಲ್ಲಿ ಇದ್ದಿದೆ. ಇನ್ನೂ ಭಾಳ ವಿಚಾರಗಳಿದೆ ಬೇರೆ ಬೇರೆವೆಲ್ಲ. ನಾನು ಇನ್ನೊಂದಿನ ನಾನು ಮಾತಾಡ್ತೀನಿ. ಸೊ ದಯವಿಟ್ಟು ನಾನು ಯಾವುದು ಪ್ರಶ್ನೆಗಳನ್ನು ಇವತ್ತು ದಯವಿಟ್ಟು ನಾನು ಕೇಳಬೇಡಿ. ಬಟ್ ನಿಮ್ಗೆ ಬಿಟ್ಟು ಹೋಗಲ್ಲ ನಾನು, ಡೋಂಟ್ ವರಿ. ನಾನು ಎಷ್ಟಾರಾಗಲಿ, ಎಷ್ಟು 1000 ಕೋಟಿ ಯಾರಾಗಲಿ, ವಿ ವಿಲ್ ಫೇಸ್ ಇಟ್, ವಿ ವಿಲ್ ಡೂ ಇಟ್. ಅದೆಲ್ಲ ನಂಬರ್ಸ್ ಏನು ಕೇಳಕ್ಕೆ ಹೋಗ್ಬೇಡಿ. ಎಷ್ಟು 1000 ಆಗಲಿ ನಾವು ಮಾಡ್ತೀವಿ. ವಿದ್ಯಾರ್ಥಿಗಳು, ನಮ್ಮ ಮಕ್ಕಳವರು, ಅವ್ರಿಗೆ ಫ್ರೀ ಬಸ್, ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು, ಫ್ರೀ ಬಸ್ ಪಾಸನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅಷ್ಟು ಮಾತ್ರ. ಮಿಕ್ಕಿದ ಎಲ್ಲ ವಿಚಾರಗಳನ್ನು ಇದು DK ಶಿವಕುಮಾರ್ ಗೌರ್ಮೆಂಟ್ ಇದು. ಥ್ಯಾಂಕ್ ಯು.